ಇಂದ 2 ಗಿರ್ನಿ ಕಲ್ಲು ಮುಳ್ಳು ಆಡ್ಸೋದೈತಣ ಅಂತಲೇ ಸಾಹೇಬ್ರು ಬಂದ್ಬಿಟ್ಟಿರು. ಕಲ್ಲು ಮುಳ್ಳು ಆಡ್ಸೋದೈತಣ ಅಂತಲೇ ಹೊರಗೆ ತೆಗಿಬೇಕಿತ್ತು. ಈ ಗಿರ್ನಿ ಕಲ್ ತೆಗಿತ್ನಾಗ ದಣಸತ್ ನೋಡ್ರಿ. ಗ್ಲೈಂಡರ್ ಮಷಿನ್ ತಗೊಂಡ್ ಏನ್ ಮಾಡಾಕತ್ತಾರ ಅಂದ್ರ ಗಿರ್ನಿ ಒಳಗ್ 2 ಕಲ್ಲು ಇರ್ತಾವು. ಇದೊಂದ್ ಕಲ್ಲ ಬ್ಯಾರೆ ಐತ್ ನೋಡ್ರಿ. ಒಂದ್ ಕಲ್ ಏನಿರ್ತತಿ ಬಾಡಿ ಜೊತೆ ಅಟ್ಯಾಚ್ ಇರ್ತತಿ ಗಿರ್ನಿಗೆ. ಶಾಫ್ಟ್ ಜಾಯಿಂಟ್ ಇರೋ ಕಲ್ ಏನಿರ್ತತಿ ತಿರುಗ್ತಿರ್ತತಿ. ಇಲ್ಲಿಂದನ ಕಾಳುಗಳೆಲ್ಲ ಒಳಗ್ ಹೊಕ್ಕಾವು. ಅಪೋಸಿಟ್ ನಾಗ ಕಲ್ಲು ತಿರುಗ್ತಿರ್ತತಿ. ಕಾಳುಗಳು ಇದ್ದಿದ್ದ ಹಿಟ್ ಹೆಂಗ್ ಆಕೈತಿಪಾ ಅಂದ್ರ ಆ ಕಲ್ಲು ಒಳಗ್ ನೋಡ್ಬೋದು ಚಾಕ್ ಮಾಡಾಕತ್ತಾರು. ಅದನ್ನ ಯಾಕೆ ಮಾಡ್ತಾರಂದ್ರ ಅಪೋಸಿಟ್ ನಾಗ ಕಲ್ ತಿರುಗುತ್ತಿರತ್ನಾಗ ಕಾಳುಗಳು ಬಂದ ಅಲ್ಲಿ ಸಿಕ್ಕೊಂಡ ಪುಡಿ ಆಗಿಬಿಡ್ತೈತಿ. ಈಗ ಹೇಳುದ್ ನಿಮಗ್ ತಿಳಿತೈತಿ ನೋಡ್ರಿ. ಇದನ್ನ ಟೈಟ್ ಮಾಡಿದಂಗ ನಿಮ್ ಕಲ್ಲು ಒಳಗ ಸ್ಪೇಸ್ ಕಡಿಮೆ ಆಕೈತಿ. ಅದಕ್ಕ ಸಣ್ಣ ಬಿಸ್ತತಿ. ಯಾವಾಗ ಲೂಸ್ ಮಾಡ್ತೀವಿ ಕಲ್ ನಡ್ಬರ್ಕ ಜಾಗ ಉಳಿತೈತಿ. ಅದಕ್ಕ ದಮ್ ಬಿಸ್ತತಿ. ಇದೆಲ್ಲ ನಿಮಗ್ ಗೊತ್ತಿರ್ಲಿ. ಅಂದ್ರು ಯಾಕೆ ಹೇಳಿಪ್ಪ ಅಂದ್ರ ಹೆಂಗ್ ಹೇಳ್ಬೋದತ್ತಂದ ನೋಡಿ ನೀವು ಒಂದ್ಸಲ. ಇಷ್ಟ ಆಗಿದ್ರ ಫಾಲೋ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಮತ್ತ